ನಿಮಗೆ ಬಿಪಿ ಕಾಯಿಲೆ ಇದೆಯಾ ಅಥವಾ ಹಾರ್ಟ್ ಪ್ರಾಬ್ಲಮ್ ಹೃದಯದ ಸಮಸ್ಯೆ ಬಂದ್ಬಿಡುತ್ತೇನೋ ಅನ್ನುವಂತಹ ಭಯ ಇದೆಯಾ? ನಾವು ಅನುಸರಿಸ್ತಾ ಇರುವಂತಹ ತಪ್ಪು ಜೀವನ ಶೈಲಿ, ಹೆಚ್ಚು ಒತ್ತಡ ಇದಕ್ಕೆ ಕಾರಣನೋ ಅಥವಾ ನಾವು ತಗೋತಾ ಇರುವಂತಹ ತಪ್ಪು ಆಹಾರ ಕಾರಣನೋ? ನಾವು ನಮ್ಮ ದಿನ ಮಾಡ್ತಾ ಇರುವಂತಹ ಮನೆಯಲ್ಲೇ ಮಾಡ್ತಾ ಇರುವಂತಹ ಅಡುಗೆ, ನಾವು ತಗೋತಾ ಇರುವಂತಹ ಆಹಾರ ಅಥವಾ ಪಥ್ಯ ಏನಿದೆಯೋ ಅದು ನಮ್ಮ ಹೃದಯಕ್ಕೆ, ನಮ್ಮ ಬಿಪಿ ಕಾಯಿಲೆಗೆ ಅದು ಔಷಧವಾಗಬಹುದು ಅಥವಾ ಅದೇ ವಿಷ ಕೂಡ ಆಗಬಹುದು. ಸುಲಭವಾಗಿ ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇರುವಂತಹ ಆಹಾರದಿಂದ ನಮ್ಮ ಹೃದಯವನ್ನ ನಾವು ಹೇಗೆ ಗಟ್ಟಿಯಾಗಿ ಇಟ್ಕೋಬಹುದು, ಬಿಪಿ ಕಾಯಿಲೆಯನ್ನ ಹೇಗೆ ನೈಸರ್ಗಿಕವಾಗಿ ಕಡಿಮೆ ಮಾಡಬಹುದು, ಇದಕ್ಕೆ ಬೇಕಾಗಿರುವಂತಹ 7 ಮುಖ್ಯ ಆಹಾರಗಳು ಯಾವುದು ಅಂತ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನ ನಾವು ಕೇವಲ ಅಡುಗೆಯಲ್ಲಿ ರುಚಿಗೋಸ್ಕರ ಮಾತ್ರ ಉಪಯೋಗಿಸ್ತೀವ? ಅಷ್ಟೇ ಅಲ್ಲದೆ ಪ್ರಕೃತಿ ಇದು ನಮಗೆ ಕೊಟ್ಟಿರುವಂತಹ ಬಿಪಿಯನ್ನ ಕಡಿಮೆ ಮಾಡಲಿಕ್ಕೆ, ಹೃದಯವನ್ನ ಆರೋಗ್ಯವಾಗಿಡ್ಲಿಕ್ಕೆ ಕೊಟ್ಟಿರುವಂತಹ ದಿವ್ಯ ಔಷಧ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ನೋಡೋಣ. ಇದು ನಮ್ಮ ಬಿಪಿಯನ್ನ ಕಡಿಮೆ ಮಾಡುತ್ತೆ. ಹೇಗೆ ಅಂತಂದ್ರೆ, ಇದರಲ್ಲಿರುವಂತಹ ಆಲಿಸಿನ್ ಅನ್ನುವಂತಹ ಒಂದು ಕೆಮಿಕಲ್ ರಕ್ತನಾಳವನ್ನ ರಿಲ್ಯಾಕ್ಸ್ ಮಾಡುತ್ತೆ, ವ್ಯಾಸೋ ಡೈಲಿಟೇಷನ್ ಅಂತ ಹೇಳ್ತೀವಿ. ಈ ರೀತಿ ಆದಾಗ ನಮ್ಮ ಬಿಪಿ ಕಡಿಮೆ ಆಗುತ್ತೆ. ಅಷ್ಟಲ್ದೇನೆ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡಿ ರಕ್ತನಾಳದಲ್ಲಿ ಅಥೆರೋಸ್ಕ್ಲಿರೋಸಿಸ್ ಒಳಗಡೆ ಬ್ಲಾಕ್ ಆಗುವಂತದ್ದನ್ನ ಕಡಿಮೆ ಮಾಡುತ್ತೆ. ರಕ್ತವನ್ನ ದ್ರವ ರೂಪದಲ್ಲಿ ಇಟ್ಕೊಳ್ಳೋದು, ಅಂದ್ರೆ ರಕ್ತ ಕ್ಲಾಟ್ ಆಗದೆ ಇರೋ ರೀತಿಯಲ್ಲಿ, ರಕ್ತ ಹೆಪ್ಪಗಟ್ಟದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೂ ಕೂಡ ಈ ಬೆಳ್ಳುಳ್ಳಿ ಉಪಯುಕ್ತ ಅಂತ ಹೇಳ್ತೀವಿ. ಹೀಗೆ ಆಗಿರೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಸರಾಗವಾಗಿ ರಕ್ತ ಆ ಕಡೆ ಈ ಕಡೆ ಚಲನೆ ಆಗ್ತಾ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಅಥವಾ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಕಡಿಮೆ. ಸೊ ಈ ಬೆಳ್ಳುಳ್ಳಿ ಇಷ್ಟು ಉಪಯೋಗ ಇದೆ ಅಂತಂದ್ರೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಬೆಳ್ಳುಳ್ಳಿಯನ್ನ ತಗೊಂಡು ಸಣ್ಣ ಸಣ್ಣ ಪೀಸಸ್ಗಳನ್ನು ಮಾಡಿಕೊಂಡು ಅಥವಾ ಅದನ್ನ ಕ್ರಶ್ ಮಾಡಿ ಅದನ್ನ ಜಜ್ಜಿ ನಾವು ಒಂದು ಬೆಳ್ಳುಳ್ಳಿನ ತಗೊಂಡು ಹಾಗೆ ರಾ ಆಗಿ ತಗೊಂಡು ಹಸಿಯಾಗಿ ತಗೊಂಡು 1 ಲೋಟ ನೀರನ್ನು ಕುಡಿಯೋದ್ರಿಂದ ನಮಗೆ ಹೆಚ್ಚು ಲಾಭ ಆಗುತ್ತೆ. ಅದನ್ನ ಪೀಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಅದನ್ನ ಇಟ್ಟರೆ ಅದರಲ್ಲಿ ಆಲಿಸಿನ್ ಅನ್ನುವಂತಹ ಕಾಂಪೌಂಡ್ ಸರಿಯಾಗಿ ಉತ್ಪತ್ತಿ ಆಗ್ಲಿಕ್ಕೆ ಅಥವಾ ಅದು ಹೆಚ್ಚು ಉಪಯೋಗ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಈ ರೀತಿ ನನಗೆ ಅದರ ರುಚಿ ಇಷ್ಟ ಆಗಲ್ಲ, ನನಗೆ ತಿನ್ನಕ್ಕೆ ಆಗಲ್ಲ ಅಂತಿರೋರು ಕೂಡ ಅದನ್ನ ಒಂದು ಚಟ್ನಿಯಲ್ಲಿ ಅಥವಾ ಸಾಂಬಾರಲ್ಲಿ ಅಥವಾ ಮಜ್ಜಿಗೆಗೆ ಹಾಕೊಂಡು ಅಥವಾ ಒಂದು ರಸಂ ಅಥವಾ ಸಾರಿಗೆ ಹಾಕೊಂಡು ಕೂಡ ಕುಡಿಯೋದ್ರಿಂದ ಅದರಿಂದ ಲಾಭ ಆಗುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಇಷ್ಟೆಲ್ಲ ಉಪಯೋಗ ಇರುವಂತಹ ಬೆಳ್ಳುಳ್ಳಿಯನ್ನ ಪ್ರತಿದಿನ, ಮುಖ್ಯವಾಗಿ ಈ ಬಿಪಿ ಕಾಯಿಲೆ ಇರುವಂತವರು ಅಥವಾ ಈ ಹೃದಯದ ಕಾಯಿಲೆ ನಮ್ಮ ಮನೆತನದಲ್ಲಿ ಇದೆ, ನಮ್ಮ ಅಜ್ಜ ಮುತ್ತಜ್ಜ ಯಾರೋ ಹೃದಯದ ಸಂಬಂಧಿತ ತೊಂದರೆಯಿಂದ ಸತ್ತು ಹೋಗಿದ್ರು ಅಂತ ಇರುವಂತವರು ಕೂಡ ಖಂಡಿತವಾಗಿ ಪ್ರತಿದಿನ ಬೆಳ್ಳುಳ್ಳಿ ತಗೊಳ್ಳೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ. ಎರಡನೇದು ಬಾಳೆಹಣ್ಣು. ಬಾಳೆಹಣ್ಣು ನಮ್ಮ ಹೃದಯಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಹಣ್ಣು ಅಂತ ಹೇಳ್ಬೋದು. ಇದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿರುವಂತಹ ಪೊಟ್ಯಾಷಿಯಂ ಹೆಚ್ಚು ಇರೋದ್ರಿಂದ ನಮ್ಮ ಬಿಪಿಯನ್ನು ಇದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪೊಟ್ಯಾಷಿಯಂ ಹೆಚ್ಚಿದ ತಕ್ಷಣ ಸೋಡಿಯಂ ಪೊಟ್ಯಾಷಿಯಂ ಬ್ಯಾಲೆನ್ಸ್ ನಮ್ಮ ದೇಹದಲ್ಲಿ ಅತ್ಯಂತ ಮುಖ್ಯ. ಅಂದ್ರೆ ಸೋಡಿಯಂ ಇರುವಂತಹ ಹೆಚ್ಚು ಉಪ್ಪಿರುವಂತಹ ಆಹಾರ ತಗೊಂಡ ತಕ್ಷಣ ಸೋಡಿಯಂ ಹೆಚ್ಚಾಗ್ಬಿಡುತ್ತೆ, ಅವಾಗ ಬಿಪಿ ಹೆಚ್ಚಾಗುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಅದೇ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರ ತಗೊಂಡ್ರೆ, ಮುಖ್ಯವಾಗಿ ಎಳ್ನೀರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಈ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಈ ಬಾಳೆಹಣ್ಣನ್ನು ತಗೊಂಡ ತಕ್ಷಣ ಪೊಟ್ಯಾಷಿಯಂ ಹೆಚ್ಚಿರೋದ್ರಿಂದ ಸೋಡಿಯಂ ಅನ್ನೋದು ವಾಶ್ ಔಟ್ ಮಾಡುತ್ತೆ, ನಮ್ಮ ಕಿಡ್ನಿಗಳ ಮುಖಾಂತರ ವಾಶ್ ಔಟ್ ಮಾಡುತ್ತೆ. ಆವಾಗ ಆ ಬ್ಯಾಲೆನ್ಸ್ ಮೇಂಟೈನ್ ಆಗೋದ್ರಿಂದ ಈ ರಕ್ತನಾಳಗಳು ರಿಲ್ಯಾಕ್ಸ್ ಆಗುತ್ತೆ, ಆವಾಗ ಬಿಪಿಯನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಬಾಳೆಹಣ್ಣು ತಗೊಳ್ಳೋದ್ರಿಂದ ಬಿಪಿ ಕಡಿಮೆ ಆಗುತ್ತೆ. ನಮ್ಮ ರಕ್ತನಾಳದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಇದು ಬಹಳ ಮುಖ್ಯ. ಅಂದ್ರೆ ಬಿಪಿ ತುಂಬಾ ಜಾಸ್ತಿ ಇದ್ದಾಗ ರಕ್ತನಾಳ ಅದರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಅದು ಆರ್ಟಿರಿಯೋಸ್ಕ್ಲಿರೋಸಿಸ್ ಅಥವಾ ಅಥೆರೋಸ್ಕ್ಲಿರೋಸಿಸ್ ಆಗಿ ಮುಂದೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ರಕ್ತನಾಳದ ಆರೋಗ್ಯವನ್ನ ಕಾಪಾಡೋದ್ರಿಂದ, ಅಂದ್ರೆ ಈ ರಕ್ತನಾಳ ರಿಲ್ಯಾಕ್ಸ್ ಆಗೋದ್ರಿಂದ, ಪೊಟ್ಯಾಷಿಯಂ ಹೆಚ್ಚಿದ ತಕ್ಷಣ ರಿಲ್ಯಾಕ್ಸ್ ಆಗೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ನಮ್ಮ ಹೃದಯ ಕೂಡ ಒಂದು ಮಾಂಸಖಂಡ, ಒಂದು ಮಸಲ್. ಈ ಪೊಟ್ಯಾಷಿಯಂ ಹೆಚ್ಚಿದ್ದಾಗ ಆ ಮಾಂಸಖಂಡ ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ, ಅದು ಸರಿಯಾಗಿ ಪಂಪ್ ಆಗ್ಲಿಕ್ಕೆ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಈ ಕಾರಣಗಳಿಂದ ಬಾಳೆಹಣ್ಣನ್ನ ಪ್ರತಿದಿನ ತಿನ್ನೋದು ಬಹಳ ಮುಖ್ಯ. ನಾವು ಎಷ್ಟು ಬಾಳೆಹಣ್ಣು ತಿನ್ಬಹುದು? ದಿನಕ್ಕೆ 1 ಬಾಳೆಹಣ್ಣು ತಿನ್ನೋದ್ರಿಂದ ಅದು ವಯಸ್ಸಾದವ್ರಿಗೆ ಒಳ್ಳೇದು. ಮೀಡಿಯಂ ಸೈಜ್ ಇರುವಂತಹ 1 ಬಾಳೆಹಣ್ಣನ್ನು ತಗೋಬಹುದು. ಅದರಲ್ಲೂ ಮೀಡಿಯಂ ಸೈಜ್ ಇರುವಂತಹ ಬಾಳೆಹಣ್ಣಿನ ಜೊತೆಗೆ ನಾವು ಶೇಂಗಾ ತಗೊಳ್ಳೋದ್ರಿಂದ ಅಥವಾ
ಕಡಲೆಕಾಳು ತಗೊಳ್ಳೋದ್ರಿಂದ ಅದರಲ್ಲಿರುವಂತಹ ಪ್ರೋಟೀನು ಸಿಕ್ದಾಗುತ್ತೆ, ನಮ್ಮ ಈ ಖನಿಜಾಂಶ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಈ ಬಾಳೆಹಣ್ಣು ಸಿಕ್ದಾಗುತ್ತೆ, ಫೈಬರ್ ನಾರಿನಂಶ ಸಿಕ್ದಾಗುತ್ತೆ. ಸೊ ಇದೊಂದು ಹೋಲ್ಸಮ್ ಸ್ನ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವುದೋ ಒಂದು ನಮ್ಗೆ ತಿನ್ಬೇಕು ಸ್ನ್ಯಾಕ್ಸ್, ನಮ್ಗೆ ಹಶುವಾಗಿದೆ ಅಂತಿದ್ದಾಗ ಯಾವುದೋ ಚಿಪ್ಸ್ ಅನ್ನ ತಗೊಳ್ಳೋದಕ್ಕಿಂತ, ಯಾವುದೋ ಒಂದು ಪಿಜ್ಜಾ ಬರ್ಗರ್ ತಗೊಳ್ಳೋದಕ್ಕಿಂತ ಈ ರೀತಿಯಾದಂತಹ ಸ್ನ್ಯಾಕ್ ಗಳನ್ನ ಮಾಡುವಂತಹದ್ದು, ಈ ರೀತಿಯ ಅಭ್ಯಾಸಗಳನ್ನ ನಾವು ಬೆಳೆಸ್ಕೊಂಡಾಗ ನಮ್ಮ ಹೃದಯಕ್ಕೂ ಒಳ್ಳೇದಾಗುತ್ತೆ, ನಮ್ಮ BP ಕಂಟ್ರೋಲ್ ಇಟ್ಕೋಬಹುದು, ನಾವು ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಆದ್ರೆ ಸಕ್ಕರೆ ಕಾಯಿಲೆ ಇರುವಂತವ್ರು ಹುಷಾರಾಗಿರ್ಬೇಕು. ಬಾಳೆಹಣ್ಣು ನಾವು ಊಟದ ಮಧ್ಯದಲ್ಲಿ ತಗೋಬೇಕು. ಅಂದ್ರೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ಮಧ್ಯದಲ್ಲಿ ಒಂದು ಸಣ್ಣ ಬಾಳೆಹಣ್ಣನ್ನು ತಗೋಬಹುದು. ಬಾಳೆಹಣ್ಣಲ್ಲಿ ತುಂಬಾ ಶುಗರ್ ಜಾಸ್ತಿ ಇರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ, ಅದು ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ. ಆದ್ರೆ ಸಣ್ಣ ಬಾಳೆಹಣ್ಣನ್ನ ಹೃದಯಕ್ಕೆ ಪೊಟ್ಯಾಷಿಯಂ ಹೆಚ್ಚಿರೋದ್ರಿಂದ ಅದರಿಂದನೂ ಕೂಡ ಉಪಯೋಗ ಆಗುತ್ತೆ. ಸೊ ಜಾಣತನದಿಂದ ಇದನ್ನ ಉಪಯೋಗಿಸೋದನ್ನ ನಾವು ಕಲ್ತ್ಕೋಬೇಕು. ಮೂರನೇದು ಸೊಪ್ಪುಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್. ನಾವೆಲ್ಲರೂ ನೋಡಿರಬಹುದು, ನಮ್ಮ ಅಜ್ಜ ಅಜ್ಜಿಯಂದಿರು, ನಮ್ಮ ಪೂರ್ವಜರು, ಅಂದ್ರೆ ಈಗಿನ ಜನರೇಷನ್ಗಿಂತ ನಮ್ಮ ಪೂರ್ವಜರು ಹೆಚ್ಚು ಆರೋಗ್ಯವಾಗಿದ್ರು. ಯಾಕೆಂದ್ರೆ ಇವರು ಹೆಚ್ಚು ಸೊಪ್ಪಿನ ಪದಾರ್ಥಗಳನ್ನ ಪ್ರತಿನಿತ್ಯ ಬಳಸ್ತಾ ಇದ್ರು. ಸೊಪ್ಪಿನ ಸಾರು ಮಾಡ್ತಾ ಇದ್ರು, ಸೊಪ್ಪಿನ ಪಲ್ಯ ಮಾಡ್ಕೋತಾ ಇದ್ರು, ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ರು. ಸೊಪ್ಪನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಪದಾರ್ಥ ಇದ್ದೇ ಇರ್ತಿತ್ತು. ಆದ್ರೆ ಈಗಿನ ಆಧುನಿಕ ಈ ಜೀವನ ಶೈಲಿಯಲ್ಲಿ ನಾವು ಸೊಪ್ಪನ್ನ ಎಷ್ಟು ಬಳಸ್ತಾ ಇದೀವಿ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಇದರಿಂದ ನಮ್ಮ ಆರೋಗ್ಯಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ಇದರಲ್ಲಿರುವಂತಹ ಮ್ಯಾಗ್ನೀಷಿಯಂ ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ದೇಹದಲ್ಲಿರುವ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡಿ BP ಕಡಿಮೆ ಮಾಡುತ್ತೆ, ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಅದರ ಜೊತೆಗೆ ಇದರಲ್ಲಿರುವಂತಹ ನೈಟ್ರೇಟ್ಸ್, ಮುಖ್ಯವಾಗಿ ನಾವು ಸೊಪ್ಪುಗಳು ಅಂದ ತಕ್ಷಣ ಈ ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಈ ಹರವೆ ಸೊಪ್ಪು, ಇವೆಲ್ಲದರಲ್ಲೂ ನೈಟ್ರೇಟ್ಸ್ ಜಾಸ್ತಿ ಇರುತ್ತೆ. ಈ ನೈಟ್ರೇಟ್ಸ್ ನಮ್ಮ ದೇಹದ ಒಳಗಡೆ ಹೋದ ತಕ್ಷಣ ನೈಟ್ರಿಕ್ ಆಕ್ಸೈಡ್ ಆಗಿ ಮಾರ್ಪಾಡಾಗುತ್ತೆ. ಅದು ಒಂದು ವ್ಯಾಸೋಡೈಲೇಟರ್ ಅಂತ ಹೇಳ್ತೀವಿ. ಅಂದ್ರೆ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡುತ್ತೆ, ನಮ್ಮ BP ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು, ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿದ ತಕ್ಷಣ ನಮ್ಮ ಆ ರಕ್ತನಾಳದ ಆರೋಗ್ಯ ಚೆನ್ನಾಗಿರುತ್ತೆ. ಅವಾಗ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ತೊಂದರೆ, ಸ್ಟ್ರೋಕ್ ಆಗುವಂತಹ ಸಮಸ್ಯೆ ಇದೆಲ್ಲ ಕಡಿಮೆ ಇರುತ್ತೆ. ಸೊ ನಾವು ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ಸೊಪ್ಪಿನ ಒಂದು ಪದಾರ್ಥ ತಗೊಳ್ಳೇಬೇಕು. ಸೊಪ್ಪು ತಗೊಳ್ಳೋದ್ರಿಂದ ನಮ್ಗೆ ಹಲವಾರು ಖನಿಜಾಂಶಗಳು, ವಿಟಮಿನ್ಗಳು ಸಿಗುತ್ತೆ. ಅದ್ರ ಜೊತೆಗೆ ನಾರಿನಂಶ ಸಿಗುತ್ತೆ. ಸೊ ನಮ್ಮ ಇಡೀ ದೇಹದ ಆರೋಗ್ಯವನ್ನ, ರೋಗ ನಿರೋಧಕ ಶಕ್ತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಇದು ಅನುಕೂಲ ಅಂತ ಹೇಳ್ಬೋದು. ಪ್ರತಿದಿನ ಒಂದಲ್ಲ ಒಂದು ಪದಾರ್ಥ ಸೊಪ್ಪಿಂದ ಮಾಡುವಂತದ್ದನ್ನ ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, BP ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯಕ. ನಾಲ್ಕನೇದು ಸಿರಿಧಾನ್ಯಗಳು. ನಮ್ಮ ಕರ್ನಾಟಕದಲ್ಲಿ ಹಳ್ಳಿ ಕಡೆ ಬಹಳಷ್ಟು ಜನ ರಾಗಿ ಮುದ್ದೆಯನ್ನು ಉಪಯೋಗಿಸ್ತಾರೆ, ಜೋಳದ ರೊಟ್ಟಿಯನ್ನ ತಿಂತಾರೆ, ಈ ಸಿರಿಧಾನ್ಯಗಳನ್ನ, ನವಣೆ ಅಕ್ಕಿಯನ್ನು ಉಪಯೋಗಿಸ್ತಾರೆ. ಸಿರಿಧಾನ್ಯಗಳನ್ನ ಪ್ರತಿದಿನ ಉಪಯೋಗಿಸುವಂತವ್ರು ಬಹಳಷ್ಟು ಜನ ಇರ್ತಾರೆ. ಅಂತವರ ಹೃದಯ ಬಹಳ ಗಟ್ಟಿಯಾಗಿರುತ್ತೆ, BP ಕಂಟ್ರೋಲ್ ಇರುತ್ತೆ. ಆದ್ರೆ ಹೆಚ್ಚಿನ ಜನ ನೀವೇನು ಊಟ ಮಾಡ್ತೀರಿ ಅಂತ ಕೇಳಿದ ತಕ್ಷಣ ನಾವು ಅನ್ನನೇ ನಮ್ಗೆ ನೆನಪಿಗೆ ಬರುತ್ತೆ, ಅದು ಬಿಳಿ ಅನ್ನ ನೆನಪಿಗೆ ಬರುತ್ತೆ. ಸೊ ಈ ರೀತಿ ಬಿಳಿ ಅನ್ನ ತಿನ್ನೋದ್ರ ಬದಲು ಸಿರಿಧಾನ್ಯಗಳನ್ನು ತಗೊಳ್ಳೋದ್ರಿಂದ ನಮ್ಮ ಹೃದಯಕ್ಕೆ ಹಲವಾರು ಲಾಭಗಳಿದೆ. ಹೇಗೆ ಅಂತ ನೋಡೋಣ. ಈ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಈ ರಾಗಿ, ಜೋಳ, ಈ ನವಣೆ ಅಕ್ಕಿ, ಇದೆಲ್ಲದರಲ್ಲೂ ಹೆಚ್ಚು ನಾರಿನಂಶ ಇರುತ್ತೆ. ಹೆಚ್ಚು ನಾರಿನಂಶ ಇದ್ದ ತಕ್ಷಣ ಇದು ನಿಧಾನವಾಗಿ ನಮ್ಮ ದೇಹದಲ್ಲಿ ಡೈಜೆಸ್ಟ್ ಆಗುತ್ತೆ. ಒಳಗಡೆ ಇರುವಂತಹ ರಕ್ತನಾಳವನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸಡನ್ ಆಗಿ BP ಸ್ಪೈಕ್ ಆಗೋದನ್ನ ತಡೆಯುತ್ತೆ. ಅಷ್ಟೇ ಅಲ್ಲದೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್, ಎಷ್ಟು ಬೇಗ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗುತ್ತೆ ಅದು ಕೂಡ ಕಡಿಮೆ ಇರೋದ್ರಿಂದ ನಮಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಅನುಕೂಲ. ಸಕ್ಕರೆಯನ್ನ ನಿಧಾನವಾಗಿ ಇದು ರೈಸ್ ಮಾಡೋದ್ರಿಂದ ಅದರಿಂದನೂ ಕೂಡ ನಮಗೆ ಇಂಡೈರೆಕ್ಟ್ ಆಗಿ BP ಕಂಟ್ರೋಲ್ ಮಾಡಲಿಕ್ಕೆ, ಹೃದಯದ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಹೆಚ್ಚು ಅನುಕೂಲಕರ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲೂ ಕೂಡ ಮ್ಯಾಗ್ನೀಷಿಯಂ ಇರೋದ್ರಿಂದ ಇದರ ರಕ್ತನಾಳವನ್ನ ರಿಲ್ಯಾಕ್ಸ್ ಮಾಡುವಂತಹ ಗುಣ ಇರೋದ್ರಿಂದ ಇದು ಅನುಕೂಲ ಆಗ್ತಾ ಹೋಗುತ್ತೆ. LDL ಕೊಲೆಸ್ಟ್ರಾಲ್ ಅನ್ನ ಇದು ಕಡಿಮೆ ಮಾಡುತ್ತೆ. ನಮ್ಮ ಹೃದಯವನ್ನ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಇದು ಸಹಾಯಕ ಅಂತ ಹೇಳ್ಬೋದು. ಅದರಿಂದ ಒಂದು ವಾರದಲ್ಲಿ ನಾವು ಪ್ರತಿದಿನ ಅನ್ನ ತಿಂತೀವಿ ಅಂತಿದ್ರೆ ಮೊದಲು 3 ದಿನ ಆದ್ರೂ ಅನ್ನದ ಬದಲು ಬೇರೆ ಸಿರಿಧಾನ್ಯಗಳನ್ನು ತಿನ್ನುವಂಥದ್ದನ್ನು ಮಾಡ್ಬೋದು. ಅಂದ್ರೆ ನಾವು ರಾಗಿ ಮುದ್ದೆ ತಿಂತೀವಿ ಅಂತ ರಾಗಿ ಮುದ್ದೆ ಮಾಡಿ ಮತ್ತೆ ಅನ್ನ ಹಾಕೊಂಡ್ರೆ ಅದ್ರ ಉಪಯೋಗ ಆಗೋದಿಲ್ಲ. ಸೊ ಅನ್ನದ ಬದಲು ಜೋಳದ ರೊಟ್ಟಿ ಅಥವಾ ರಾಗಿ ಮುದ್ದೆಯನ್ನು ತಗೊಳ್ಳೋದು, ಸಿರಿಧಾನ್ಯದ ಉಪ್ಪಿಟ್ಟು ಅಥವಾ ಪೊಂಗಲ್ ಮಾಡುವಂತಹದ್ದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿಕೊಂಡು ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ನಮ್ಮ ಹೃದಯ ಚೆನ್ನಾಗಿರುತ್ತೆ, BP ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 5ನೇದು ಬೀಟ್ರೂಟ್. ಬೀಟ್ರೂಟ್ ತಿನ್ನೋದ್ರಿಂದ ರಕ್ತ ಹೆಚ್ಚಾಗುತ್ತೆ, ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಬೇರೆಯವರು ಹೇಳಿರೋದನ್ನ ನಾವು ಕೇಳಿರ್ಬೋದು.
ಕೇವಲ ರಕ್ತದ ಪ್ರಮಾಣ ಹೆಚ್ಚಾಗೋದಷ್ಟೇ ಅಲ್ಲದೆ ರಕ್ತದ ಫ್ಲೋವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ರಕ್ತ ಸರಿಯಾಗಿ ನಮ್ಮ ಹೃದಯದಲ್ಲಿ ರಕ್ತನಾಳದಲ್ಲಿ ಹರಿಲಿಕ್ಕೆ ಬೀಟ್ರೂಟ್ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಹೇಗೆ ಅಂತಂದ್ರೆ ಇದು ಹೆಚ್ಚು ನೈಟ್ರೇಟ್ಸ್ ಇರುತ್ತೆ. ಇದರಲ್ಲಿ ನೈಟ್ರೇಟ್ಸ್ ಇರುವಂತಹದ್ದು ನಮ್ಮ ದೇಹಕ್ಕೆ ಹೋದಾಗ ನೈಟ್ರಿಕ್ ಆಕ್ಸೈಡ್ ಆಗುತ್ತೆ, ಅದು ರಕ್ತನಾಳವನ್ನು ರಿಲ್ಯಾಕ್ಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ನಮ್ಮ ಹೃದಯದ ಆರೋಗ್ಯ, ರಕ್ತನಾಳದ ಆರೋಗ್ಯವನ್ನು ಚೆನ್ನಾಗಿಡುತ್ತೆ. LDL ಕೊಲೆಸ್ಟ್ರಾಲ್ ಅನ್ನ ಇದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಸೊ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬೀಟ್ರೂಟ್ ಜ್ಯೂಸ್ ಅನ್ನು ಕುಡಿಯೋದ್ರಿಂದ ಬಹಳ ಚೆನ್ನಾಗಿ ಈ BP ಅನ್ನ ಇದು ಕಂಟ್ರೋಲ್ ಮಾಡುತ್ತೆ ಅಂತ ವೈಜ್ಞಾನಿಕ ಸ್ಟಡೀಸ್ಗಳು ನಮ್ಗೆ ಹೇಳುತ್ತೆ. ಅಷ್ಟೇ ಅಲ್ಲದೆ ನಮಗೆ ಈ ಬೀಟ್ರೂಟ್ ಜ್ಯೂಸ್ ಕುಡಿಯೋಕ್ಕೆ ಕಷ್ಟ ಆಗ್ತಾ ಇದೆ, ಬೀಟ್ರೂಟ್ ಹಿಂಗೆ ಹಾಕಿ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಬೀಟ್ರೂಟ್ ಪಲ್ಯ ಮಾಡ್ಬೋದು, ಬೀಟ್ರೂಟಿನ ಸಾಂಬಾರ್ ಮಾಡ್ಕೊಂಡು ತಿನ್ಬೋದು, ಅಥವಾ ನಾವು ದೋಸೆ ಹಿಟ್ಟಿಗೂ ಕೂಡ ಬೀಟ್ರೂಟ್ ಅನ್ನ ಮ್ಯಾಶ್ ಮಾಡ್ಕೊಂಡು ಹಾಕೋದ್ರಿಂದ ನಮಗೆ ಬೀಟ್ರೂಟ್ ಬಹಳ ಚೆನ್ನಾಗಿ ನಮ್ಗೆ ಗೊತ್ತಿಲ್ಲದೆ ನಾವು ಬೀಟ್ರೂಟ್ ತಿಂದ ಹಾಗೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಹೇಗೆ ಇನೋವೇಟಿವ್ ಆಗಿ ಈ ಬೀಟ್ರೂಟ್ ಅನ್ನ ಕೆಲವೊಂದು ತರಕಾರಿಗಳನ್ನ ಬೇಕಾಗಿರೋ ಆಹಾರವನ್ನ ನಾವು ಪ್ರತಿನಿತ್ಯ ನಮ್ಮ ಪಥ್ಯದಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಬಹಳ ಖುಷಿಯಾಗಿ ನಾವು ಇದನ್ನ ತಿಂತಾ ಹೋಗ್ಬೋದು. 6ನೇದು ಕಡಲೆಕಾಯಿ. ಕಡಲೆಕಾಯಿ ಅನ್ನೋದು ಬಡವರ ಬಾದಾಮಿ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಸುಲಭವಾಗಿ ನಾವು ಪ್ರತಿನಿತ್ಯ ನಮ್ಮ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಒಂದು ಪದಾರ್ಥ. ಕಡಲೆಕಾಯಿಂದ ನಮ್ಮ ಹೃದಯಕ್ಕೆ ಮತ್ತೆ BPಗೆ ಅಷ್ಟು ಒಳ್ಳೇದಾಗುತ್ತಾ ಅಂತ ನಮಗೆ ಆಶ್ಚರ್ಯ ಆಗ್ಬೋದು. ಹೇಗೆ ಅಂತ ನೋಡೋಣ. ಕಡಲೆಕಾಯಲ್ಲಿ ಒಳ್ಳೆಯ ಕೊಬ್ಬಿನ ಅಂಶ ಇರುತ್ತೆ, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ. ಇದು ನಮ್ಮ ದೇಹದಲ್ಲಿರುವಂತಹ LDL ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ HDL ಒಳ್ಳೆ ಕೊಲೆಸ್ಟ್ರಾಲ್ ನ ಹೆಚ್ಚು ಮಾಡುತ್ತೆ. ರಕ್ತನಾಳ ಬ್ಲಾಕ್ ಆಗುವಂತಹದ್ದು, ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೋಕ್ ಆಗುವಂತಹ ಆ ಸಾಧ್ಯತೆಯನ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಅಲ್ಲದೇನೆ ಇದರಲ್ಲಿ ಮ್ಯಾಗ್ನೀಷಿಯಂ ಇರುತ್ತೆ. ಮ್ಯಾಗ್ನೀಷಿಯಂ ಇದ್ದ ತಕ್ಷಣ ರಕ್ತನಾಳ ರಿಲ್ಯಾಕ್ಸ್ ಆಗುತ್ತೆ, BP ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕಡಲೆಕಾಯಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿರುವಂತಹ ನಾರಿನ ಅಂಶ ಹೆಚ್ಚಿರೋದ್ರಿಂದ ನಮಗೆ ಬೇರೆ ಅನುಕೂಲಗಳ ಜೊತೆಗೆ ನಮ್ಗೆ ಇದು ಶಕ್ತಿ ಕೊಡುತ್ತೆ. ನಾರಿನ ಅಂಶ ಚೆನ್ನಾಗಿರುತ್ತೆ, ಅದರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ, ಬ್ಲಡ್ ಶುಗರ್ ಸಡನ್ ಆಗಿ ಜಾಸ್ತಿ ಆಗಲ್ಲ. ಸೊ ಇದರಿಂದ ಬಹಳ ಉಪಯೋಗ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆದ್ರೆ ನಾವು ಹುಷಾರಾಗಿರ್ಬೇಕು. ಕಡಲೆಕಾಯಿ ಇಷ್ಟೊಂದು ಉಪಯೋಗ ಅಂತ ಹೇಳ್ಕೊಂಡು ತುಂಬಾ ತಿಂದ್ಬಿಟ್ರೆ ಅದರಿಂದ ಹೆಚ್ಚು ಕ್ಯಾಲರಿಗಳಾಗ್ಬಿಡ್ಬಹುದು, ಅದರಿಂದ ತೊಂದರೆ ಆಗ್ಬೋದು. ಸೊ ಪ್ರತಿಯೊಬ್ರು 30 ರಿಂದ 40 ಗ್ರಾಮ್ ಅಂದ್ರೆ 1 ಮುಷ್ಟಿ ಕಡಲೆಕಾಳನ್ನ ಪ್ರತಿದಿನ ಬಳಸೋದ್ರಿಂದ ಹೆಚ್ಚು ಉಪಯೋಗ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದನ್ನ ನಾವು ರೋಸ್ಟ್ ಮಾಡಿ ಬಳಸಬಹುದು. ಕೆಲವೊಬ್ರು ತುಂಬಾ ಉಪ್ಪು ಹಾಕಿರುವಂತಹದ್ದು ಸಾಲ್ಟೆಡ್ ಪೀನಟ್ಸ್ ಅನ್ನ ತಿಂತಾರೆ, ಅದರಿಂದ ಹೆಚ್ಚು ತೊಂದರೆ ಆಗ್ಬೋದು, BP ಸಡನ್ ಆಗಿ ಹೆಚ್ಚಾಗ್ಬಿಡ್ಬೋದು, ಉಪ್ಪಿಂದ ಸಡನ್ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ತುಂಬಾ ಅದನ್ನ ಎಣ್ಣೆಯಲ್ಲಿ ಕರೆದು ಉಪಯೋಗಿಸುವಂತವರು ಇರ್ತಾರೆ. ಸೊ ಅದರಿಂದನೂ ಕೂಡ ಅಷ್ಟು ಒಳ್ಳೇದಾಗೋದಿಲ್ಲ. ಹಾಗೆ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಹಸಿಯಾಗಿ ಕಡಲೆಕಾಯಿನ ತಿನ್ನೋದ್ರಿಂದ ಹೆಚ್ಚು ಉಪಯೋಗ ಆಗ್ತಾ ಹೋಗುತ್ತೆ. ನಾವು ಅದರಿಂದ ಕಡಲೆಕಾಯಿ ಚಟ್ನಿ ಮಾಡಬಹುದು, ಅಥವಾ ನಾವು ಈ ಉಪ್ಪಿಟ್ಟು ಮಾಡಿದಾಗ ಅಥವಾ ಒಂದು ಈ ಅವಲಕ್ಕಿ ಮಾಡಿದಾಗ ಅದರ ಮೇಲೆ ಕಡಲೆಕಾಳು ಹಾಕೊಳ್ಳುವಂತದ್ರಿಂದ ನಮ್ಗೆ ಹೃದಯ ಸಮಸ್ಯೆ ಇರುವಂತವ್ರಿಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. 7ನೇದು ಮತ್ತು ಕೊನೆಯದು ಬಾದಾಮ್ ಮತ್ತು ಅಕ್ರೋಡ್. ಈ ಬಾದಾಮ್ ಮತ್ತು ಅಕ್ರೋಡ್ ಅಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ. ಅಷ್ಟು ಅಲ್ಲದೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದ್ದ ತಕ್ಷಣ ನಮ್ಮ ರಕ್ತನಾಳದ ಒಳಗಡೆ ಇನ್ಫ್ಲಮೇಷನ್, ಉರಿಯೂತ ಕಡಿಮೆ ಆಗುತ್ತೆ. ಒಳಗಡೆ ಈ ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ಸ್ ಅಂದ್ರೆ ಒಳಗಡೆ ಬ್ಲಾಕ್ ಆಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿ ಮ್ಯಾಗ್ನೀಷಿಯಂ ಇರುತ್ತೆ, ನಮ್ಮ ಪೊಟ್ಯಾಷಿಯಂ ಹೆಚ್ಚಿರುತ್ತೆ. ಸೊ ಇದರಿಂದ ನಮ್ಮ BP ಕಡಿಮೆ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ಒಂದು 4 ರಿಂದ 5 ಬಾದಾಮಿಯನ್ನ ತಿನ್ಬೇಕು. ರಾತ್ರಿ ಅದನ್ನ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಅದರ ಸಿಪ್ಪೆಯನ್ನ ಸುಲಿದು ಬಾದಾಮಿಯನ್ನ ತಿನ್ನೋದ್ರಿಂದ ನಮ್ಗೆ ಹೆಚ್ಚು ಉಪಯೋಗ ಆಗ್ತಾ ಹೋಗುತ್ತೆ. ಆ ಸಿಪ್ಪೆಯಲ್ಲಿರುವಂತಹ ಫೈಟಿಕ್ ಆಸಿಡ್ ಅದೊಂದು ಇನ್ನಿಬಿಟರ್ ಅಂತ ಹೇಳ್ತೀವಿ. ಅಂದ್ರೆ ಬಾದಾಮಿಯ ಅಷ್ಟು ಉಪಯೋಗಗಳು ನಮ್ಗೆ ಸಿಪ್ಪೆ ಜೊತೆ ತಿಂದ್ರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೆನೆಸಿಟ್ಟು ಸಿಪ್ಪೆ ತೆಗೆದು 4 ರಿಂದ 5 ಬಾದಾಮಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಖಾಲಿ ಹೊಟ್ಟೆಲ್ ತಗೊಳ್ಳೋದ್ರಿಂದ ಹೆಚ್ಚು ಲಾಭ. ಅದೇ ತರ ಅಕ್ರೋಡ್ ಅನ್ನ 2 ರಿಂದ 3 ಹಾಫ್ ಪೀಸಸ್ ಅನ್ನ ಅಕ್ರೋಡ್ ಅನ್ನು ತಿಂದ್ರೆ ಅದರಿಂದ ಕೂಡ ಬಹಳ ಚೆನ್ನಾಗಿ ನಮ್ಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ಪ್ರತಿದಿನ ತಗೊಳ್ಳೋದ್ರಿಂದ ನಮ್ಮ ಮೆದುಳು ಶಾರ್ಪ್ ಆಗಿರೋದು ಅಲ್ಲದೇನೆ ನಮ್ಮ ಹೃದಯ ಕೂಡ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. BP ಅನ್ನು ಕೂಡ ಕಂಟ್ರೋಲ್ ಆಗಿ ಇಟ್ಕೋಬಹುದು. ನಾವು ಈ 7 ಆಹಾರ ಪದಾರ್ಥಗಳನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ಜೀವನ ಶೈಲಿಯ ಬದಲಾವಣೆಗಳನ್ನ ಮಾಡಲೇಬಾರದು. ಮೊದಲನೇದು, ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಅನ್ನ ಮಾಡಲೇಬೇಕು. ಅವಾಗ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. 2ನೇದು, ಉಪ್ಪಿನ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಮೇಲುಪ್ಪನ್ನ ಬಳಸಲೇಬಾರದು. ಪ್ರತಿದಿನ ಒಬ್ಬ ವ್ಯಕ್ತಿಗೆ 5 ಗ್ರಾಮ್ ಉಪ್ಪಿಗಿಂತ ಹೆಚ್ಚು ಬಳಸೋದ್ರಿಂದ BP ಹೆಚ್ಚಾಗಬಹುದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೇಲುಪ್ಪನ್ನ ಬಳಸದೆ ಅಡುಗೆಗೆ ಎಷ್ಟು ಉಪಯೋಗಿಸಿರ್ತಾರೋ ಅಷ್ಟು ಅದರಲ್ಲೂ ಕಡಿಮೆ ಪ್ರಮಾಣದ ಉಪ್ಪಿಂದ ಅಡುಗೆ ಮಾಡುವಂಥದ್ದನ್ನ ಕಲಿಬೇಕು ಅಂತ. ಇದರಿಂದ BP ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ.
ಮೂರನೇದು, ಪ್ರತಿದಿನ 7 ಗಂಟೆ ನಿದ್ದೆಯನ್ನ, ಸರಿಯಾದ ಒಳ್ಳೆಯ ಕ್ವಾಲಿಟಿ ನಿದ್ದೆಯನ್ನ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, BP ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದೆ. ಅದಕ್ಕೋಸ್ಕರ ನಿದ್ದೆ ಮಾಡೋದನ್ನ ತಪ್ಪಿಸಬಾರ್ದು, ಸರಿಯಾಗಿ ನಿದ್ದೆ ಮಾಡುವಂಥದ್ದನ್ನ. 4ನೇದು, ಪ್ರತಿದಿನ ಯೋಗ, ಪ್ರಾಣಾಯಾಮ, ಧ್ಯಾನ, ಓಂಕಾರ ಇದೆಲ್ಲ ಮಾಡೋದ್ರಿಂದ ನಾವು ಸಕಾರಾತ್ಮಕ ಭಾವನೆಗಳನ್ನ ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ನಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ಸೇರಿದಾಗ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ BP ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ನಮ್ಗೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಡಾಕ್ಟ್ರೆ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನಾನು BP ಮಾತ್ರೆ ಬಿಡಬಹುದಾ ಅಂತ. ಸೊ ಈ ತಪ್ಪನ್ನ ದಯವಿಟ್ಟು ಯಾರು ಮಾಡಬಾರ್ದು. ಕಾಲಕ್ಕೆ BP ಹೆಚ್ಚು ವೇರಿಯೇಷನ್ ಆಗ್ತಾ ಇರುತ್ತೆ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ಸೊ ಹೇಳಿದ ಹಾಗೆ 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಆದ್ರೂ ಡಾಕ್ಟರ್ ಹತ್ರ ಕರೆಕ್ಟ್ ಆಗಿ ಹೋಗಿ BP ಚೆಕಪ್ ಮಾಡಿಕೊಂಡು, ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡಬೇಕು, ಏನ್ ಮಾಡಿದೀವಿ ಅಂತ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು, ಯಾವ ಮಾತ್ರೆಯನ್ನ ಕೊಟ್ಟಿದ್ದಾರೋ ಕರೆಕ್ಟ್ ಆಗಿ ಅದನ್ನ ತಪ್ಪಿಸದೆ ತಗೊಂಡು ಸರಿಯಾಗಿ BP ಕಂಟ್ರೋಲ್ ಬರ್ತಾ ಇದೆ ಅಂತಂದ್ರೆ ಡಾಕ್ಟ್ರೇ ಅದನ್ನ ಆ ಮಾತ್ರೆಯನ್ನ ಕಡಿಮೆ ಮಾಡಿಕೊಂಡು ನಿಲ್ಲಿಸುವಂತಹ ಪ್ರಮೇಯ ಕೂಡ ಬರಬಹುದು. ಸೊ ಅದನ್ನ ಯಾರು ತಪ್ಪಿಸಬಾರ್ದು. ಇವತ್ತು ನಾವು ಹೇಗೆ ಆಹಾರದಿಂದ ನಾವು BP ಕಂಟ್ರೋಲ್ ಮಾಡಬಹುದು, ಹೃದಯವನ್ನು ಆರೋಗ್ಯವಾಗಿ ಇಟ್ಕೋಬಹುದು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.